ಈಗ ನಿಮ್ಮ ಗೋರ್ಮೆಂಟ್ ಬಂದಿದ ಮೇಲೆ ಮುಸ್ಲಿಮ್ಸ್ ಅವ್ರಿಗೆ ಯಾಕೆ ಇಷ್ಟು ತೊಂದರೆ ಕೊಡ್ತೀರಾ? ಬೇರೆ ಗೋರ್ಮೆಂಟ್ ಇದ್ದರೆ ಇಷ್ಟು ತೊಂದರೆ ನಮಗೆ ಬರಲ್ಲ, ಅಷ್ಟು ಟೆನ್ಷನ್ ನಾವು ತೊಗೊಳ್ಳಲ್ಲ, ನಿಮ್ಮದಾಗಿರ್ತೀವಿ. ನಿಮ್ಮ ಗೋರ್ಮೆಂಟ್ನಲ್ಲಿ ತುಂಬ ಟೆನ್ಷನ್ ಇದೆಲ್ಲ. ಯಾವ ಬೋಳಿ ಮಗ ಹೇಳಿದ್ರಿ? ಏನ್ರಿ ಅದು ಮಾತಾಡೋದು? ಏನು ಮಾತಾಡ್ತಾರ್ರಿ? ಯಾವನ್ರಿ ಅವನು? ನಮಗೆ ಸ್ವಾಭಿಮಾನ ಇದೆ. ಚಿಕ್ಕ ಮಕ್ಕಳಿಂದ 80-70 ವರ್ಷ ಮುದುಕರೆಲ್ಲ ಟೆನ್ಷನಲ್ಲಿ ಇದ್ದಾರೆ. ಯಾಕಷ್ಟು ತೊಂದರೆ ಕೊಡ್ತೀರಾ ನೀವು? ನೋಡಿ, ಯಾರಿಗೂ ತೊಂದರೆ ಇವತ್ತಿನವರೆಗೂ ಕೊಟ್ಟಿದ್ದಾರಲ್ಲ. ನೋಡಿ, CAA ವಿರುದ್ಧ ಸಿಕ್ಕಾಪಟ್ಟೆ ತೊಂದರೆ ಇದೆ, ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಇದೆ. ನಿಮ್ಮ ನಡುವೆ ಇಂಟರ್ವ್ಯೂನ್ ಮಾಡಲ್ಲ, ನಿಮ್ಮ ಪ್ರಶ್ನೆ ಮುಗಿದ ಮೇಲೆ ಹೇಳ್ತೀನಿ. ನೋಡಿ, CAA ವಿರುದ್ಧ ಬೀದಿಗಿಳಿದು ಹೋರಾಟ ಮಾಡಿದವರು ಯಾರು? ನಾವಲ್ಲ. ಹೋಮ್ ಮಿನಿಸ್ಟರ್ ಹೇಳಿದರು, ಪ್ರೈಮ್ ಮಿನಿಸ್ಟರ್ ಹೇಳಿದರು, ಇದು ಪೌರತ್ವ ಕೊಡೋ ಕಾಯ್ದೆ, ಇಂಥ ಕಾರಣಕ್ಕೆ ಪೌರತ್ವ ಕೊಡ್ತೇವೆ, ಇಲ್ಲಿರೋ ಯಾರ ಪೌರತ್ವವನ್ನು ಕಿತ್ಕೊಳ್ಳಲ್ಲ ಅಂತ ಹೇಳಿದ ಮೇಲೂ ಕೂಡ ಬೀದಿಗಿಳಿದು ಹೋರಾಟ ಮಾಡಿದ್ದು ಯಾರು? ಕಲ್ಲು ಹೊಡೆದಿದ್ದು ಯಾರು? ನೋಡಿ, ಒಂದು ನಿಮಿಷ ಕೇಳಿ. ಕಲ್ಲು ಹೊಡೆದವ್ರನ್ನು ಸುಮ್ಮನೆ ಬಿಡಬೇಕು ಅಂತ ಹೇಳ್ತೀರಾ? ಬೆಂಕಿ ಹಾಕಿದವ್ರನ್ನು ಸುಮ್ಮನೆ ಬಿಡಬೇಕು ಅಂತ ಹೇಳ್ತೀರಾ? ಇದು ಆಕ್ಚುಲಿ ಚೆನ್ನಾಗಿ ಕ್ರಮ ಕೈಗೊಳ್ಳಬೇಕಬೇಡವ? ಅದನ್ನೇ ಮಾಡಿರೋದು. ಈಗ ನೋಡಿ, ಆನಂದವಾಗಿ ಅವ್ರ ಪಾಡಿಗೆ ಅವರು ಕಾನೂನು, ಈ ನೆಲದ ಕಾನೂನನ್ನು ಗೌರವಿಸಿ ಹೋಗೋರಿಗೆ ಏನು ತೊಂದರೆ ಆಗಿದೆ ಹೇಳಿ? ಯಾರಿಗೆ ತೊಂದರೆ ಆಗಿದೆ ಹೇಳಿ? ಯಾರು ಕಾನೂನು ಕೈಗೆ ಎತ್ಕೊಂಡಿದ್ದಾರೋ ಅವ್ರಿಗೆ ತೊಂದರೆ ಆಗಿದೆ, ಆಗತ್ತೆ, ಮಾಡೇ ಮಾಡ್ತೀವಿ. ಯಾಕೆಂದರೆ ಕಾನೂನು ಕೈಗೆ ಎತ್ಕೊಂಡವನ್ನೂ ಓಟಿನ ದೃಷ್ಟಿಯಿಂದ ನೋಡುವಂಥ ಕೆಟ್ಟ ಸರ್ಕಾರ ಇಲ್ಲ, ನೋಡೋದಿಲ್ಲ. ಅವ್ರು ಹೇಳೋದು ಬಿಜೆಪಿ ಗೌರ್ಮೆಂಟ್ ಬಂದ್ರೆ ಹಿಂಗಾಗುತ್ತೆ, ಉಳಿದ ಗೌರ್ಮೆಂಟ್ ಇದ್ದಾಗ ನೆಮ್ಮದಿಯಾಗಿರ್ತೀವಿ ನಾವು. ಹಾಗೇನಿಲ್ಲ. ನೀವು ಕಮ್ಯುನಲ್ ಕ್ಲಾಸ್ಗಳ ಹಿಸ್ಟ್ರಿ ತಗೊಂಡ್ರೆ, ಓಕೆ, ಈಗ ನಾನು ಓದ್ಕೊಂಡು ಬಂದೇನೆ. 1882ನಲ್ಲಿ ಸೇಲಂನಲ್ಲಿ ದೊಡ್ಡ ಕಮ್ಯುನಲ್ ಕ್ಲಾಸ್ ಆಗುತ್ತೆ. ಬ್ರಿಟಿಷ್ ಸರ್ಕಾರ ಇತ್ತು ಅವತ್ತು, RSS ಇರಲಿಲ್ಲ, BJPನೂ ಇರಲಿಲ್ಲ, ಏನೂ ಇರಲಿಲ್ಲ. ಹಿಂದೂ ಮೆರವಣಿಗೆಯನ್ನು ತಡೆದು ಗಲಾಟೆ ಮಾಡಿ 3 ದಿನ ಇಡೀ ಬ್ರಿಟಿಷರ್ಸ್ ಹೈರಾಣಾಗ್ತಾರೆ. 3 ದಿನ ಈ ಕಣ್ಣಲ್ಲಿ ಇನ್ನೀ ಏನೇನು ನೋಡಬೇಕು ಕಾಣೆ. ದೊಡ್ಡ ಕಮ್ಯುನಲ್ ಕ್ಲಾಸ್ ಆಗುತ್ತೆ. RSS ಇಲ್ಲ, BJP ಇಲ್ಲ, ಸರ್ಕಾರ ಬ್ರಿಟಿಷರದ್ದು. ಹಾಗಾದರೆ ಹಿಂದೂ ಮೆರವಣಿಗೆಯನ್ನು ತಡೆದು ಗಲಾಟೆ ಮಾಡುವಂಥ ಮಾನಸಿಕತೆ ಇವತ್ತಿಂದಲ್ಲ, ಅವತ್ತೂ ಇತ್ತು. ಈಗ ನೀವು BJP ಸರ್ಕಾರದ ಹೇಳ್ತಾ ಇದ್ದೀರಿ. ರಾಜಸ್ಥಾನದಲ್ಲಿ BJP ಸರ್ಕಾರ ಇಲ್ಲ, ಛತ್ತೀಸ್ಗಢದಲ್ಲಿ BJP ಸರ್ಕಾರ ಇಲ್ಲ, ಜಾರ್ಖಂಡಲ್ಲಿ BJP ಸರ್ಕಾರ ಇಲ್ಲ. ಆದರೆ ರಾಮ ಜನ್ಮಭೂಮಿ ಮೆರವಣಿಗೆ ಮೇಲೆ ಕಲ್ಲು ಹೊಡೆದಿದ್ದಾರೆ. ಇವ್ರನ್ನ ನಾವೇನು ಹೇಳಬೇಕು? ಏನಂತ ಕರಿಬೇಕು? ಅಂದ್ರೆ ಇದುವಾಗಿ ಹೇಳಿದ್ರೆ ನಾವು ನಿಜವಾಗ್ಲೂ ಈ ಗೋರ್ಮೆಂಟ್ ನಲ್ಲಿ ಸೇಫ್ ಇಲ್ಲ ನಮಗೆ, ಮುಸ್ಲಿಮ್ಸ್ ಅವ್ರಿಗೆ ಇಲ್ಲ. ನೀವು ಆ ಮಾನಸಿಕತೆಯಿಂದ ಹೊರಗೆ ಮಾನಸಿಕತೆ ಅಲ್ಲ, ಮಾತಿಗೆ ತಾವು ಇದ್ದೀರಾ, ಇನ್ನೊಬ್ಬರಿದ್ದಾರೆ, ಬಾಯಿ ತೆಗ್ದಿದ ತಕ್ಷಣನೇ ಮುಸಲ್ಮಾನರು ಪಾಕಿಸ್ತಾನ ಹೋಗಬೇಕು, ಇದೇ ಥರ ಇದು ಹೇಳ್ತಾ ಇದ್ದಾರೆ. ನಮ್ಮ ಮನಸ್ಸಿಗೆ ಏನು ಸರ್, ನಾವು BJP ಹತ್ರ ಬರೋಣ ಅಂದರೆ ನಿಮ್ಮದು ಇದು ಸ್ಟೇಟ್ಮೆಂಟ್ ಏನಾಗುತ್ತೆ, ತಿರ್ಗಾ ನಾವು ದೂರಾಗಿ ಹೋಗ್ಬಿಡ್ತೀವಿ. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ.